हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट को आप सभी को स्वागत है। ಸೊ ನನ್ನ ಪ್ರೀತಿಯ ಎಲ್ಲ ಸಹೋದರರಿಗೆ ಎಚ್.ಜಿ.ಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ವಾಗತ. ಸೊ ನೋಡಿ, OnePlus 11R ಹಾರ್ಡ್ ಬ್ರೋಕನ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇದ್ರ ಓ.ಸಿ.ಎ ಮಾಡೋದು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಹಾರ್ಡ್ ಬ್ರೋಕನ್ ಇದೆ, ಫುಲ್ ಬ್ರೋಕನ್ ಆಗಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ಅಂತ ನೋಡೋಣ. OnePlus 11R ಕರ್ವ್ ಡಿಸ್ಪ್ಲೇ, ಗ್ಲಾಸ್ ಚೇಂಜಿಂಗ್ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. सो अभी देखो फ्रेंड्स, इसको हमने हीट में लगाया। हीट 95 रखो तो इम्पोर्टेंट है। सो क्योंकि ना ज़्यादा हीट लिया तो डिस्प्ले ख़राब हो सकता है। सो हीटನ 95 ಇಟ್ಕೊಳ್ಳಿ. ಜಾಸ್ತಿ ಹೀಟ್ ಆದರೆ ಏನಾಗುತ್ತೆ, ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇದು ಎಲ್ಲೂ ಹೊಡೆದಿಲ್ಲ ಕಾರ್ನರಲ್ಲಿ. ನಾವೇನು ಮಾಡ್ತಾ ಇದೀವಿ, ಕಾರ್ನರ್ ಮಾತ್ರ ಓಪನ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಡಿಸ್ಪ್ಲೇ ಕಾಣಲಿ ಅಂತ. डिस्प्ले कंड्रे सो ना वायर ಒಳಗಡೆ ಹಾಕಬಹುದು, ಅಲ್ಲಿ ತನಕ वायर ಒಳಗಡೆ ಹಾಕಕ್ಕಾಗಲ್ಲ. डिस्प्ले दिखना है तो कॉर्नर में कट करके सो तब तक हम डिस्प्ले के अंदर क्या डाल सकते हैं, वायर घुसा सकते हैं. तब हमारे को डिस्प्ले नहीं दिखता है, तब तक हम वायर अंदर नहीं डाल सकते, क्योंकि ना पोलराइजर के अंदर अपना ये जा सकता है, रिस्क रहता है. इसीलिए हम पहले उसको ओपन करना है. देखो धीरे से हम कैसे कट करके ओपन कर रहे हैं, ऐसा करना है. इसके लिए स्पेशल ट्रेनिंग जाने का ज़रूरत नहीं है. सो आप ही फ्लैट डिस्प्ले कर रहे हैं तो आराम से इजी वे से आप इसको कर सकते हैं. कोई 40-50 हज़ार दे के इसका ये का ट्रेनिंग जाने का ज़रूरत मेरे हिसाब से नहीं है, क्योंकि ना ये आपने फ्लैट डिस्प्ले एलईडी कर रहा है तो आराम से ये आ जाएगा. कोई बात नहीं, एक बार ट्राई करना. तो अपना वीडियो में टिप्स विथ एचडी वीडियो हम डाल रहे हैं. तो देखो ऐसे ही आप काम कर लिया ना, 100% सक्सेस मिल जाता. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೋಸ್ಕರ ಬೇರೆ 50,000 30,000 ಕೊಟ್ಟು ಟ್ರೈನಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾನು ಹೇಳ್ತಿರೋ ಟಿಪ್ಸ್ನ ಫಾಲೋ ಮಾಡಿ 100% ನೋಡಿ. ಲೈವ್ ಆಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ನಿಮಗೆ ಮಾಡ್ಬೋದು. ಫ್ಲಾಟ್ ಎಲ್ ಇ ಡಿ ಡಿಸ್ಪ್ಲೇ ಯಾರು ಮಾಡ್ತಾಯಿದ್ದಾರೆ, ಓ.ಸಿ.ಎ ಕರ್ವು ಆರಾಮಾಗಿ ಮಾಡ್ಬೋದು. ಎಲ್ ಇ ಡಿ ಫ್ಲಾಟ್ ಮತ್ತು ಸೂಪರ್ ಮೋಲ್ಡ್ ಎಲ್ ಇ ಡಿ ಇರುತ್ತಲ್ಲ, ಸೊ ಅಂದರೆ ಪೇಪರ್ ಡಿಸ್ಪ್ಲೇ ಫ್ಲಾಟ್. ಸೊ ಅದನ್ನೆಲ್ಲ ಯಾರು ಮಾಡ್ತಾಯಿದ್ದೀರಿ ಅವ್ರಿಗೆ ಗೊತ್ತೇ ಇರುತ್ತೆ. 100% ಇದು ಅದೇ ಥರನೇ, ಸ್ವಲ್ಪ ಕರ್ವ್ ಇರುತ್ತೆ ಕರ್ಜಲ್ಲಿ. ಸೊ ಈ ಕರ್ವ್ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಇದೇನು ಕಟ್ಟಾಗ್ಬಿಡಲ್ಲ. ಸೊ ಆರಾಮಾಗಿ ನೋಡಿ ನಾನು ಯಾವ ಥರ ತೆಗಿತಾ ಇದ್ದೀನಿ, ಸ್ವಲ್ಪನೇ. ಸೊ ಇದೇ ಥರ ತೆಗಿಬೇಕಾಗುತ್ತೆ. ಸೊ हम कैसे निकाल रहा है, थोड़ा ऐसे ही आपको भी करना है. देखो ये इजी वे है भाई, तो ज़्यादा नहीं है. डिस्प्ले का से ऊपर अपना हाथ रहना चाहिए, ये एक ध्यान देना है. ಡಿಸ್ಪ್ಲೇಯಿಂದ ಸ್ವಲ್ಪ ಮೇಲ್ಗಡೆ ನಮ್ಮ ಕೈ ಇರಬೇಕು. ಸೊ ಬಸ್ ಅಷ್ಟು ಬಿಟ್ಟರೆ ಬೇರೆ ಏನು ಇದರಲ್ಲಿ ಜಾಸ್ತಿ ಕೆಲಸ ಇಲ್ಲ. ಆಲ್ರೆಡಿ ನೀವು ಮಾಡ್ತಾನೆ ಇರ್ತೀರಿ ಆಲ್ಮೋಸ್ಟ್ ಓ.ಸಿ.ಎ. ಇದಕ್ಕೋಸ್ಕರ 30-45 ಸಾವಿರ ಕೊಟ್ಬಿಟ್ಟು ಎಕ್ಸ್ಟ್ರಾ ಟ್ರೈನಿಂಗ್ ತೊಗೊಳೋ ಅವಶ್ಯಕತೆ ಇಲ್ಲ. ಸೊ ನೀವು ಹಾಗೇನಾದರೂ ಬರಬೇಕಂದ್ರೆ ಸೊ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಪ್ಲಸ್ ಓ.ಸಿ.ಎ ಎಡ್ಜ್ ಗ್ಲಾಸ್ ಟ್ರೈನಿಂಗ್ ನಾವು ಕೊಡಲಾಗುತ್ತೆ. ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗೆ ಬರ್ತಿರೋ ನಂಬರ್ಗೆ. आपको एड्ज भी सीखना है, मदरबोर्ड रिपेयरिंग भी सीखना है, सॉफ्टवेयर सीखना है, बॉक्स सीखना है, यानी EasyJet और F64. सो आप डायरेक्ट हमको कांटेक्ट कर सकते हैं. एक ही प्लेटफॉर्म में आपको सब कुछ मिल जाता है. ओके, सो ये वीडियो देखने का आपको इजी लग रहा है, थोड़ा सा मैंने फास्ट फॉरवर्ड किया हुआ है. ओके, सो ನೋಡಿ ಫ್ರೆಂಡ್ಸ್, लास्ट एड्जಲ್ಲಿ सो ಈ ಥರ कट ಮಾಡಬೇಕಾಗುತ್ತೆ. लास्ट में एड जो आता है ना, उसका अंदर आप ऐसे कट करना ज़रूरी है. देखो आराम से आ जाएगा, कोई टेंशन नहीं है. तो थोड़ा सा आपको वेट करके आराम दिमाग से निकालना है. सो थोड़ा सा ही निकालना है, अर्जेंट बिल्कुल ना करें. ये बनाने में मेरे को कम से कम 45 मिनट्स लगता है. मैंने एक 10 मिनट का वीडियो बनाया हुआ है. ಸೊ ಇದನ್ನು ನಾನು ಮಾಡಲಿಕ್ಕೆ ಒಂದು 45 ನಿಮಿಷ ಬೇಕಾಗುತ್ತೆ ನನಗೆ ಖುದ್ದು. ಸೊ ನಾನೊಂದು 10 ನಿಮಿಷದ ವಿಡಿಯೋ ಮಾಡಿದ್ದೀನಿ. सो फास्ट फॉरवर्ड ಮಾಡಿ. ಸೊ ಯಾವುದೇ ಇದನ್ನು ಸ್ಕಿಪ್ ಮಾಡಿಲ್ಲ. अभी देखो पूरा के पूरा हमने ग्लू ग्लास के ऊपर चिपक गया था. सो थोड़ा हल्का पल्का ग्लू को क्लीन कर रहा है. ಗ್ಲಾಸ್ ಮೇಲೆ ಎಲ್ಲ ಗ್ಲೂ ಹೋಗಿತ್ತು, ಸ್ವಲ್ಪ ಅಲ್ಲಿ ಇಲ್ಲಿ ಉಳಿದಿರೋ ಗ್ಲೂನ ನಾನು ಏನು ಮಾಡ್ತಾಯಿದ್ದೀನಿ, ಗ್ಲೂ ರಿಮೂವರ್ ಮುಖಾಂತರವಾಗಿ
ರಿಮೂವ್ ಮಾಡ್ತಾ ಇದ್ದೀನಿ ಆರಾಮಾಗಿ, ಅದನ್ನು ಯಾವುದೇ ಟೆನ್ಷನ್ ಇಲ್ದಂಗೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಅದಾದಮೇಲೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಬಟ್ಟೆ ತೊಳೆಯೋ ಅಥವಾ ಪಾತ್ರೆ ಉಜ್ಜೋ ಬ್ರಷ್ ಇದಿರುತ್ತಲ್ಲ ನಿಮ್ಮದು ಬ್ರಷ್ಷು, ಅದ್ರ ಮುಖಾಂತರ ಪೆಟ್ರೋಲ್ ಯೂಸ್ ಮಾಡ್ತಾ ಇದ್ದೀನಿ. ಪೆಟ್ರೋಲಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ, ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. हमने क्लीन के लिए पेट्रोल और फेलकॉन को यूज़ कर रहा है. सो पेट्रोल से कोई दिक्कत नहीं है, हम आराम से आप यूज़ कर रहे हैं. सभी मेरे को पूछता है सर पेट्रोल से कोई दिक्कत होता है क्या? कोई दिक्कत नहीं है, पूरा के पूरा काम पेट्रोल से ही चलता है. उसके लिए स्पेशल लिक्विड का काम लेने का ज़रूरत मेरे हिसाब से नहीं है. सो देखो फ्रेंड्स, मेरा तो पेट्रोल से ही सब कुछ काम चल रहा है. थोड़ा सा ग्लू लिया ना तो वो थोड़ा सा और भी फास्ट हो सकता है काम. सो पेट्रोल से ही अपना काम चल रहा है, क्योंकि ना ग्लू महंगा रहता है, यानी 1000 रुपये लीटर ऐसा कुछ रहता है. तो उसके लिए आपका मर्जी. फेलकॉन और पेट्रोल से अपना काम पूरा चल जा रहा है. ಸೊ ಪೆಟ್ರೋಲ್ ಮತ್ತು ಫೆಲ್ಕಾನಿಂದ ಸೊ ನಾನೆಲ್ಲ ಕ್ಲೀನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಇದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. देखो फ्रेंड्स, अपना फ्रेम से मेरा डिस्प्ले बाहर आ गया. ಫ್ರೇಮಿಂದ ನನ್ನ ಡಿಸ್ಪ್ಲೇ ಹೊರಗಡೆ ಬಂತು. ಸೊ ಆಲ್ರೆಡಿ ನೋಡಿ, ಸೊ बैक साइड इरो ग्लूना ಸ್ವಲ್ಪ हीट ಮಾಡಿ ನಾನು ತೆಗಿತಾ ಇದ್ದೀನಿ. बैक साइड से रहे हुआ ग्लू को थोड़ा सा मैंने हीट करके निकाल रहा हूँ, क्योंकि ना वो भी क्लीनिंग करना बहुत इम्पोर्टेंट हो जाता है. और फ्रेम भी ಕ್ಲೀನ್ करना बहुत ಇಂಪಾರ್ಟೆಂಟ್ हो जाता है. ಫ್ರೇಮು ಮತ್ತು ಡಿಸ್ಪ್ಲೇ ಬ್ಯಾಕ್ ಸೈಡ್ ಕೂಡ ನಾವು ಫ್ರಂಟಲ್ಲಿ ಎಷ್ಟು ಕ್ಲೀನ್ ಮಾಡಿರ್ತೀವಲ್ಲ ಅಷ್ಟೇ ಕ್ಲೀನ್ ಮಾಡಬೇಕು. ಬಿಕಾಸ್ ಸಣ್ಣದು ಏನಾದರೂ ಒಂಚೂರು ಪ್ರಾಬ್ಲಮ್ ಇದ್ರೇನು ಸೊ ಏನಾಗುತ್ತೆ, ಪಂಚಿಂಗ್ ಟೈಮಲ್ಲಿ ಡಾಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಫ್ರೇಮ್ನ ನಾನು ಇವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. फ्रेम भी मैंने क्लीन कर रहा हूँ और बैक साइड यानी डिस्प्ले का बैक साइड भी क्लीन करना बहुत ज़रूरी होता है. ओके, देखो फ्रेंड्स, मैंने थोड़ा सा फास्ट फॉरवर्ड किया हुआ. ಸೊ ಹೋಲ್ ಟು ಹೋಲ್ ಮ್ಯಾಚ್ ಮಾಡಿ ಇದನ್ನು. ಸೊ ಐಸಿ ಕೂರಿಸಬೇಕಾದ್ರೆ ಯಾವುದೇ ಪಂಚಿಂಗ್ ಇದು ಏನು ಬೇಕಾಗಿಲ್ಲ, होल टू होल मैच मारे. होल टू होल को मैच करें. सो कोई मोल्ड का आवश्यकता नहीं है, आराम से आप बिठा सकते, कोई बात नहीं है. अभी पंचिंग के लिए अपना सबके पास ये वाला मोल्ड रहता ही है. इसके अंदर नॉर्मल वाला पैड लगा के हम डायरेक्टली पंचिंग कर सकते. देखो हम पंचिंग करने जा रहा है. ನೋಡಿ ಫ್ರೆಂಡ್ಸ್, ನಾನು ಪಂಚಿಂಗ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಮಾಡಿ. ಸೊ ಒಂದೊಂದು ಸೆಟ್ಟಿಂಗ್ಸ್ ನೋಡ್ಕೊಳ್ಳಿ. 50 ಪ್ಲಸ್ 12 ಇಟ್ಟಿದ್ದೀನಿ. ಪಂಚಿಂಗ್ 12. ಸೊ ಏರ್ ಬಬಲ್ 50 ಇಟ್ಟಿದ್ದೀನಿ. ಸೊ ಪಂಚಿಂಗ್ ಆಗಿದೆ. ಸೊ ನೋಡೋಣ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಅಂತ, ಕರೆಕ್ಟಾಗಿದೆಯೋ ಇಲ್ವಾ ಅಂತ. ಓಕೆ, ಸೊ 100% ಓಕೆ ಅನಿಸ್ತಾ ಇದೆ. ಸೊ ಸ್ವಲ್ಪ ಹಲ್ಕ ಪಲ್ಕ ಬಬಲ್ ಇದೆ. ಒಂದು 2 ಮಿನಿಟ್ಸ್ ನಾವೇನಾಗೋಣ ಬಬ್ಲಿಂಗಲ್ಲಿ ಹಾಕೋಣ. ಬಬ್ಲಿಂಗಲ್ಲಿ ಇದೆ. ಸೊ ನೋಡಿ, ಯಾವುದೇ ಇದಿಲ್ಲ, 100% ಕ್ಲಿಯರಿಟಿ ಇದೆ. ಸೊ ನೋಡಿ 100% ಕ್ಲಿಯರ್ ಆಗಿದೆ, ಏನು ತೊಂದರೆ ಇಲ್ಲ. ಸೊ ಇದನ್ನ ಬಬ್ಲಿಂಗ್ ಅಲ್ಲಿ ಹಾಕೋಣ. 2 ಮಿನಿಟ್ಸ್ ಹಾಕ್ಬೇಕು. ಸೊ 100% ಬಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು 2 ಮಿನಿಟ್ಸ್ ಬಬ್ಲಿಂಗ್ ಅಲ್ಲಿ ಹಾಕೋಣ. ಓಕೆ, ಬಬಲ್ ಅಲ್ಲಿ 2 ಮಿನಿಟ್ಸ್ ಹಾಕ್ತಾ ಇದೀನಿ ನಾನು. 2 ನಿಮಿಷ ಹಾಕ್ಬೇಕು. ಸೊ 2 ನಿಮಿಷ ಆಗಿದೆ ನಮ್ದು. ಸೊ ನೋಡೋಣ ಏನಾಗುತ್ತೆ ಅಂತ. 2 ಮಿನಿಟ್ಸ್ ಆಗಿದೆ. ಸೊ ಮೊಬೈಲ್ಗೂ ಆನ್ ಮಾಡಿ ಚೆಕ್ ಮಾಡೋಣ. ಮದರ್ ಬೋರ್ಡ್ ತಂದಿದ್ದೀನಿ. ಓಪನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಕಸ್ಟಮರ್ ಕೂಡ ಇಲ್ಲೇ ಇದ್ದಾರೆ. ಕಸ್ಟಮರ್ ರಿವ್ಯೂ ತಗೊಳ್ಳೋಣ ಆಮೇಲೆ. ಇದು ಸೆಟ್ ಮಿಷಿನ್ ಇಂದ ಹೊರಗೆ ಬಂದಿದೆ. ಇವಾಗ ಮೊಬೈಲಿಗೆ ಹಾಕಿ ಚೆಕ್ ಮಾಡ್ತಾ ಇದೀನಿ, ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ ಏನು ಅಂತ. ಚಲೋ, ಇದನ್ನ ಆನ್ ಮಾಡಿ ನೋಡೋಣ. ಇವಾಗ ಆನ್ ಆಗುತ್ತಾ ಇಲ್ವಾ ಅಂತ ನೋಡಿ ಫ್ರೆಂಡ್ಸ್. OnePlus 100% ಸಕ್ಸಸ್ ಆಗಿದೆ. ಸೊ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡಿ. ಸೊ ಒರಿಜಿನಲ್ ಏನಿತ್ತಲ್ಲ ನಮ್ದು ಅದೇ ತರ ಡಿಸ್ಪ್ಲೇ ಬಂದಿದೆ. ಸೊ ಇದರಲ್ಲಿ 1 ಸೆಕೆಂಡ್ಸ್ ಕೂಡ 1 ಇಂಚ್ ಅಥವಾ ಒಂದೇ 1 mm ಕೂಡ ಆ ಕಡೆ ಈ ಕಡೆ ಇಲ್ಲ. 100% ಒರಿಜಿನಲ್ ಡಿಸ್ಪ್ಲೇ. ಸೊ ನೀವು ಮೊಬೈಲ್ ತಗೊಂಡಾಗ ಏನ್ ಕ್ವಾಲಿಟಿ ಇರ್ತದೋ ಅದೇ ಕ್ವಾಲಿಟಿ ಆಗುತ್ತೆ. ಓಕೆ, ಸೊ ಪಾಸ್ವರ್ಡ್
ಹೊರಗೆ ಕೊಡಿ ಸರ್, ಲೋಗ ಓಪನ್ ಮಾಡ್ತಾರಲ್ಲ ಅವ್ರಿಗೆ ಪಾಸ್ವರ್ಡ್ ನಮಗೇನೆ 24. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. 9035961666. ಸೊ ಇದು ನನ್ನ ನಂಬರು. ಸೊ ನೀವು ಇದೇ ತರ ಕೆಲಸ ಕೂಡ ಕಲಿಬಹುದು, ಮತ್ತೆ ಇದೇ ತರ ಕೆಲಸ ನಮ್ಮ ಹತ್ರ ಮಾಡಿಸ್ಬೋದು. ಸೊ ಕಾಲ್ ಮಾಡಿ ಕೆಳಗಡೆ ಬರ್ತಿರೋ ನಂಬರ್ಗೆ. ಸೊ ನಿಮ್ಮ ಕರು ಡಿಸ್ಪ್ಲೇ ಏನಾದ್ರು ಒಡೆದೋಗಿದೆ ಅಥವಾ ಅದೇನೋ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮಗೆ 10,000 15,000 ಕರು ಡಿಸ್ಪ್ಲೇ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ತುಂಬಾ ಪ್ರೈಸ್ ರೀಸನಬಲ್ ಅಲ್ಲಿ ಮಾಡಿ ಕೊಡ್ತೀವಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಇವತ್ತು ಕರು ಡಿಸ್ಪ್ಲೇ ರೆಡಿ ಆಗಿದೆ. ಸೊ ಇವರು ಶಿವಮೊಗ್ಗದಿಂದ ಬಂದಿರೋ, ಶಿವಮೊಗ್ಗದಿಂದ ಅಲ್ವಾ? ಸೊ ಹೇಗ್ ಗೊತ್ತಾಯ್ತು ನಿಮ್ಗೆ? ತಗೊಳ್ಳಿ ಮೊಬೈಲ್ ತಗೊಳ್ಳಿ. ಸೊ ಚೆಕ್ ಮಾಡಿದ್ರ ಎಲ್ಲಾನು? ಚೆಕ್ ಮಾಡಿದ್ರು, ಕರೆಕ್ಟ್ ಆಗಿದ್ಯಾ? ಚೆನ್ನಾಗಿದೆ. ಸೊ ನೀವು ಕಂಪ್ನಿಲಿ ತಗೊಂಡಾಗ ಹೇಗಿತ್ತಲ್ಲ ಅದೇ ತರ ಫಿನಿಶಿಂಗ್ ಬಂದಿದ್ಯಾ? ಫಿನಿಶಿಂಗ್ ಬಂದಿದೆ, ಸ್ವಲ್ಪ ಜೋರಾಗಿ ಫಿನಿಶಿಂಗ್ ಬಂದಿದೆ ಸರ್. ಅದೇ ತರ ಇಲ್ಲಿಂದ 350 ಕಿಲೋಮೀಟರ್ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ? ನೋಡ್ಕೊಂಡೇ ಬಂದಿದೆ ಸರ್. ಚಲೋ ಟೀಕ್. ಹೇಗ ಅನ್ಸ್ತು ನಿಮ್ಮ ಎದುರಿಗೆ ಕಣ್ ಮುಂದೆನೆ ಮಾಡಿದ್ರ ಕೆಲಸನ? ಸರ್ ಸ್ಟಾರ್ಟಿಂಗ್ ಒಂಥರ ನನಗೆ ಯೋಚನೆ ಆಗಿತ್ತು, ಆಮೇಲೆ ಈಗೆಲ್ಲ ವರ್ಕಿಂಗ್ ಎಲ್ಲ ನೋಡಿದ್ಮೇಲೆ ಇವಾಗ ಖುಷಿ ಆಗಿತ್ತು. ಅಂದ್ರೆ ನಿಮ್ ಕಣ್ಣೆದ್ರಿಗೆ ನಡೀತಾ ಕೆಲಸ? ಕಣ್ಣೆದ್ರಿಗೆ ನಡೀತು. ಸೊ ನೀವು ಶಿವಮೊಗ್ಗದ ಕಡೆಯಿಂದ ಇನ್ನೇನಾದ್ರೂ ಯಾರಾದ್ರೂ ಮೊಬೈಲ್ ರಿಪೇರಿ ಮಾಡ್ಸೋದಿರ್ಲಿ, ಗ್ಲಾಸ್ ಚೇಂಜ್ ಮಾಡ್ಸೋದಿರ್ಲಿ, ಏನಾದ್ರು ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕಳಿಸ್ತೀನಿ ಸರ್, ನಾನೇ ನಂಬರ್ ಎಲ್ಲ ಕೊಟ್ಟು ಕಳಿಸ್ತೀನಿ. ಸೊ ನೋಡ್ತಿರೋ ವೀಕ್ಷಕರಿಗೆ ಏನ್ ಹೇಳ್ತೀವಿ? ಶಿವಮೊಗ್ಗದವರಿಗೆ ಏನ್ ಹೇಳ್ಬೋದು? ಶಿವಮೊಗ್ಗದವರಿಗೆ ಏನಂದ್ರೆ ಇಲ್ಲಿ ನಾವು ಬೇರೆ ಕಡೆ ಹೊರಗಡೆ ಶಿವಮೊಗ್ಗದಾಗೆಲ್ಲ ಕೇಳಕ್ ಹೋದ್ವಿ, 9,000 9,500 ರೂಪಾಯಿ ರೇಟ್ ಹೇಳ್ಬೇಡಿ ಇಲ್ಲಿಂದ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ್ವಿ, ಇಲ್ಲಿ ಚೀಪ್ ಅನ್ನಿಸ್ತದೆ ನಮಗೆ ರೇಟ್. ಯಾಕಂದ್ರೆ ಕರೋ ಡಿಸ್ಪ್ಲೇ 9,000 10,000 15,000 ಅಂತಾರೆ. ಹೌದು. ಇಲ್ಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ಅರ್ಧಕ್ಕಿಂತ ಕಮ್ಮಿಗಿಂತ ಕಮ್ಮಿ, ಕರೆಕ್ಟ್ ಅಲ್ವಾ? ಬೆಟರ್. ಸೊ ನಿಮ್ ಕಣ್ಣೆದ್ರಿಗೆ ನಿಮ್ ಮೊಬೈಲ್ ನ ಬಿಚ್ಚಿ ಲೈವ್ ಕೆಲಸ ಮಾಡಿ ತೋರಿಸ್ತೀವಿ, ಹೌದಾ? ಹೌದು ಸರ್, ಖುಷಿ ಆಯ್ತು. ಅಲ್ಲಿಂದ ಬಂದಿದ್ಕು ಒಂಥರ ಖುಷಿ ಆಯ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ರು, ತುಂಬಾ ಖುಷಿ ಆಯ್ತು. ಚಲೋ ಟೀಕ್. ಸೊ ಫೈನಲ್ ಆಗಿ ವೀಕ್ಷಕರಿಗೆ ಬರ್ಬೋದು ಅನ್ಸುತ್ತಾ? ಏನ್ ನಿಮ್ಮ ಅಭಿಪ್ರಾಯ? ಸರ್ ಖಂಡಿತವಾಗಿ ಬರ್ಬೋದು, ಯಾವುದೇ ಭಯ ಬೇಡ, ಆರಾಮ ಬರ್ಬೋದು. ಸೊ ಇಲ್ಲಿರೋ ಎಕ್ವಿಪ್ಮೆಂಟ್ ಇವೆಲ್ಲ ನೀವು ನೋಡಿದ್ವಿ ಸರ್. ನಾವು ಸ್ಟಾರ್ಟಿಂಗ್ ಬಂದಾಗ ಏನು ಅನ್ಕೊಂಡಿದ್ವಿ, ಮಿಷಿನರಿ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಓಕೆ ಓಕೆ. ಶಿವಮೊಗ್ಗದಲ್ಲಿ ಈ ತರ ಮಿಷಿನರೀಸ್ ಗಳನ್ನ ನೋಡಿದ್ರಲ್ಲ? ಇಲ್ಲ ಸರ್, ಎಲ್ಲೂ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ಶಿವಮೊಗ್ಗದಿಂದ ಬಂದಿರೋರ ಮಾತು. ಸೊ 350 ಕಿಲೋಮೀಟರ್ ಶಿವಮೊಗ್ಗದಿಂದ ಹುಡುಕ ಬಂದು ತಮ್ಮ ಮೊಬೈಲ್ ನ ರಿಪೇರ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಹ್ಯಾಪಿ ಕಸ್ಟಮರ್. ಸೊ ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್. ಸೊ ನಿಮ್ದು ಇದೇ ತರ ಯಾವ್ದಾದ್ರು ಕೆಲಸ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅದು ಏನ್ ಸಲಹೆನ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.